ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಗೃಹಿಣಿ ಖುಷಿ ಬ್ಲಾಗ್. ಇದು ಶ್ರಾವಣ ಮಾಸದ ಕೊನೆಯ ಶನಿವಾರದ ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ನಮ್ಮ ಊರಲ್ಲಿ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ತಲಾಂತರದಿಂದನೂ ಕೂಡ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ. ಸೊ ಇದಕ್ಕೂ ಮುಂಚೆ ನಮ್ಮ ಮಾವನವ್ರು ಮಾಡ್ತಾಯಿದ್ರು. ಈಗ ನನ್ನ ಹಸ್ಬೆಂಡ್ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿದರೆ ಆ ದೇವಸ್ಥಾನ ಇವತ್ತು ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಯವ್ರಿಗೆ ಪರಾನ ಇಟ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಸಿಟಿಯವರಿಗೆ ಪರ ಅಂದರೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಸೊ ನನಗೂ ಗೊತ್ತಿರಲಿಲ್ಲ. ನಾನು ಈ ಊರಿಗೆ ಸೊಸೆಯಾಗಿ ಬಂದ ಮೇಲೇ ನನಗೆ ಗೊತ್ತಾಗಿದ್ದು. ಸೊ ಪರ ಅಂತಂದರೆ ಯಾವುದೇ ಒಂದು ಊರಲ್ಲಿ ಯಾವುದೇ ದೇವರಿರಲಿ, ಆ ದೇವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಮಾಡಿ, ವಿಶೇಷವಾದ ಅಡುಗೆಗಳನ್ನು ಮಾಡಿ, ಅದನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ, ಆ ಊರು ಹಾಗೆ ಅಕ್ಕಪಕ್ಕದ ಎಲ್ಲ ಊರಿನ ಜನಗಳನ್ನು ಕರೆದು ಊಟ ಹಾಕೋದಕ್ಕೆ ಪರ ಅಂತ ಕರೀತಾರೆ. ಸೊ ನೋಡಿ, ಇವರು ನನ್ನ ಹಸ್ಬೆಂಡ್ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ. ಇನ್ನು ಇವ್ರು ನಮ್ಮ ಆಂಟಿ ಹೋಗೋ ಒಂದು ಫೋಟೋ ತೆಗೆಸ್ಕೊಳ್ಳೋ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ರೇಗಿಸ್ತಾ ಇದ್ದಾರೆ. ಇನ್ನು ಪರ ಮಾಡೋದ್ರಿಂದ ಊರಲ್ಲಿ ಒಳ್ಳೆ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ ಅನ್ನೋದು ಎಲ್ಲ ಹಳ್ಳಿಗರ ನಂಬಿಕೆ. ನೋಡಿ, ಇದು ನಮ್ಮ ಊರಲ್ಲಿರುವಂಥ ಆಂಜನೇಯ ಸ್ವಾಮಿ. ನೋಡೋಕ್ಕಂತೂ ತುಂಬಾ ದೊಡ್ಡದು. ಇನ್ನು ಬೆಳಿಗ್ಗೆನೇ ಎಣ್ಣೆ ಮಜ್ಜನ ಎಲ್ಲ ಮಾಡಿಬಿಟ್ಟು ಪೂಜೆಯನ್ನು ಮಾಡಿ ಈಗ 101 ಎಡೆ ಸೇವೆಯನ್ನು ಮಾಡ್ತಾ ಇದ್ದಾರೆ. 101 ಎಡೆ ಅಂತ ಅಂದರೆ 2 ವಿಳೆದೆಲೆ ಮೇಲೆ ₹1 ಕಾಯಿನು, ಸ್ವಲ್ಪ ಅಡಿಕೆ, 1 ಬಾಳೆಹಣ್ಣು, 1 ತಂಬಿಟ್ಟು ಮತ್ತು ಸ್ವಲ್ಪ ಕೋಸಂಬರಿಯನ್ನು ಇಟ್ಟರೆ ಅದು 1 ಎಡೆ ಆಗುತ್ತೆ. ಇದೇ ಥರ 101 ಎಡೆಗಳನ್ನು ಜೋಡಿಸಿ ದೇವರಿಗೆ ನೈವೇದ್ಯವನ್ನು ಮಾಡೋದಕ್ಕೆ 101 ಎಡೆ ಅಂತ ಕರೀತಾರೆ. ಸೊ ಇವತ್ತು ಬೆಳಗ್ಗೆಯಿಂದ ದೇವರಿಗೆ ಕೋಸಂಬರಿ, ರಸಾಯನ, 101 ಎಡೆ ಅಂತೇಳಿ ತುಂಬಾ ಜನ ಅದನ್ನೆಲ್ಲ ತಂದುಕೊಟ್ಟಿದ್ರು ಮಾಡಲಿಕ್ಕೆ. ಅಂದರೆ ಬೇರೆ ಕ್ಯಾಸ್ಟವರು ನಮ್ಮೂರಲ್ಲಿ ಆಂಜನೇಯ ಸ್ವಾಮಿಗೆ ನೈವೇದ್ಯವನ್ನು ತಮ್ಮ ಮನೆಗಳಲ್ಲಿ ಮಾಡೋದಿಲ್ಲ, ಪೂಜಾರರು ಮನೆಗಳಿಗೆ ತಂದು ಕೊಡ್ತಾರೆ. ನಾವು ಮಾಡಿ ಎಡೆಯನ್ನು ಮಾಡ್ತೀವಿ. ಅಂದರೆ ನಾನ್ ವೆಜ್ ತಿನ್ನೋರು ಮಾತ್ರ ಮಾಡೋದಿಲ್ಲ, ಇನ್ನೆಲ್ಲರೂ ಮಾಡ್ತಾರೆ. ಸೊ ಇದು ಬಂದು ನಮ್ಮ ಸೇವಂತಿಗೆ ತೋಟ. ಸೊ ನಾವು ಕೂಡ ಸ್ವಲ್ಪ ಸೇವಂತಿಗೆನ ಹಾಕಿದ್ವಿ. ಹಾಗಾಗಿ ದೇವ್ರ ಪೂಜೆಗೆ ಬೇಕಾಗಿರೋವಂಥ ಸ್ವಲ್ಪ ಸೇವಂತಿಗೆನ ತೊಗೊಂಡು ಹೋಗೋಣ ಅಂತ ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿತ್ತು. ಹೊಲ್ದ ಹತ್ರ ಬಂದ್ವಿ. ಸೊ ನನಗಂತೂ ಆ ಗಿಡಗಳನ್ನು, ಹೂವನ್ನು ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೆ. ನಾನು ಹೂ ಕುಯ್ಯೋದನ್ನು ನೋಡಿ ನನ್ನ ಮಗಳು ನಾನು ಕುಯ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಹೂ ಕೀಳ್ತಾ ಇದ್ದಾಳೆ. ಅವಳು ಹೂವನ್ನು ಮಾತ್ರ ಕೀಳ್ತಾ ಇಲ್ಲ, ಹೂವಿನ ಜೊತೆ ಗಿಡಗಳು, ರಂಬೆ ಕೊಂಬೆಗಳನ್ನು ಕೀಳ್ತಾ ಇದ್ದಾಳೆ. ನೋಡಿ ಅವಳು ಖುಷಿ ನೋಡಿ, ಎಷ್ಟು ಖುಷಿಯಾಗಿ ಹಾಯ್ ಮಾಡ್ತಾ ಇದ್ದಾಳೆ. ಇನ್ನು ಹೂ ಕೀಳ್ತೀನಿ ಅಂತ ಕೈ ಸಿಕ್ಕಿದ್ದು ಹೂವನ್ನೆಲ್ಲ ಫುಲ್ ಕಿತ್ತಾಕ್ತಾ ಇದ್ದಾಳೆ. ಅವ್ರಿಗಂತೂ ತುಂಬಾ ಖುಷಿಯಾಗೋಯ್ತು ಇದನ್ನು ನೋಡ್ಬಿಟ್ಟು. ಯಾಕಂದರೆ ಮನೆ ಹತ್ರ ಪಾಟಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿತ್ತು. ಇಲ್ಲ ಹೂ ಕೀಳ್ತಿದ್ಲು, ಇಲ್ಲ ಎಲೆಗಳನ್ನ ಕಿತ್ತಾಕ್ತಾ ಇದ್ಲು. ಇಲ್ಲಿ ಕಿತ್ತಾಕೋಕೆ ಫುಲ್ಲು ಹೂಗಳಿದೆ. ನೋಡಿರಿ ಎಷ್ಟು ಪುಡಿ ಮಾಡ್ತಾ ಇದ್ದಾಳೆ ಅದನ್ನು ಅಂತ. ಸೊ ಯಾವುದೋ ಒಂದು ಗಿಡದಲ್ಲಿ ಒಂದೇ ಒಂದು ಹುಳ ಇತ್ತು. ಆ ಹುಳನ ನೋಡಿಬಿಟ್ಟೆ ಅವಳು ಸೊನ್ನೆ ಆಗಿತ್ತು. ಸೊ ಈಗಷ್ಟೇ ಹೂಗಳೆಲ್ಲ ಹರಳಕ್ಕೆ ಶುರು ಆಗಿದೆ. ಅಂದರೆ ನಾವು ನಾಟಿ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು ಸೇವಂತಿಗೆನ, ಹಾಗಾಗಿ ಹೂವು ಕೂಡ ಸ್ವಲ್ಪ ಡಿಲೇ ಆಯಿತು. ಇಲ್ಲಾಂದರೆ ಗೌರಿ ಹಬ್ಬಕ್ಕೆಲ್ಲನೂ ಹೂವು ಬಂದುಬಿಡ್ತಾ ಇತ್ತು. ಆದರೂ ಪರವಾಗಿಲ್ಲ, ಹಬ್ಬಕ್ಕೆ ಅಲ್ಲಿ ಇಲ್ಲಿ ಹೂವು ಸಿಕ್ಕತ್ತೆ. ಇನ್ನು ಆಲ್ಮೋಸ್ಟ್ ಸಂಜೆ ಆಯಿತು. ಇನ್ನು ಅಷ್ಟೊತ್ತಿಗೆ ಸ್ವಾಮಿಯವ್ರಿಗೆ ಪಂಚಾಮೃತ ಸೇವೆ, ಅಭಿಷೇಕ ಎಲ್ಲವನ್ನು ಮುಗಿಸಿ ಹೂವನ್ನು ಅಲಂಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ 2 ಕಣ್ಣು ಸಾಲದು. ಆಲ್ಮೋಸ್ಟ್ ಇದು ನಮ್ಮೂರಲ್ಲಿರುವಂಥ ಆಂಜನೇಯ ಸ್ವಾಮಿ ತುಂಬಾ ಹೈಟ್ ಇದೆ. ಬೆಂಗಳೂರವ್ರಿಗೆ ಗೊತ್ತಿರುತ್ತೆ, ಮಹಾಲಕ್ಷ್ಮಿ ಲೇಔಟಲ್ಲಿರುವಂಥ ಆಂಜನೇಯ ಸ್ವಾಮಿ ಏನು ಹೈಟ್ ಇದೆಯೋ ಅಷ್ಟು ಹೈಟ್ ಇದೆ ಇದು. ನಮ್ಮ ಮನೆಯವರೆಲ್ಲ ಚೇರ್ ಹಾಕೊಂಡು ಪೂಜೆ ಮಾಡ್ತಾರೆ. ಸೊ ಎಲ್ಲ ಅಲಂಕಾರ ಎಲ್ಲ ಆದಮೇಲಂತೂ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ. ಅಷ್ಟೊತ್ತಿಗಂತೂ ನಮ್ಮೂರಿನ ಜನ, ಅಕ್ಕಪಕ್ಕದ ಊರಿನ ಜನ ಎಲ್ಲ ಸೇರಿ ಫುಲ್ಲು ಕ್ರೌಡ್ ಆಗೋಯ್ತು. ಇನ್ನು ಇದು ಬಂದು ಕದ್ಲಿ ಸೇವೆ ಅಂತ. ಇದನ್ನು ಬಾಳೆ ದಿಂಡು ಮತ್ತು ಈಚಲು ಮುಳ್ಳನ್ನು ಬಳಸ್ಕೊಂಡು ಮಾಡ್ತಾರೆ. ಇದು ಆಂಜನೇಯ ಸ್ವಾಮಿಯವರಿಗೆ ತುಂಬ ಶ್ರೇಷ್ಠವಾದ ಸೇವೆ ಅಂತೆ. ಇದೆಲ್ಲ ನೋಡೋದಕ್ಕಂತೂ ನಿಜವಾಗ್ಲೂ ಒಂದು ಹಬ್ಬ ಥರನೇ ಅನ್ನಿಸ್ತಾ ಇತ್ತು. ಇನ್ನು ಈ ವಿಡಿಯೋ ಎಂಡಿಂಗಲ್ಲಿ ನಮ್ಮೂರಲ್ಲಿ ಇನ್ಯಾವ್ಯಾವ ದೇವರುಗಳಿತ್ತು ಅನ್ನೋದು ಇದಕ್ಕೆ ಮುಂಚೆ ನಾನು ತೋರಿಸಿದ್ದೀನಿ ಕೂಡ, ಆದರೂ ಒಂದ್ಸಲ ಹಾಕಿದ್ದೀನಿ. ಸೊ ಇಲ್ಲಿಗೆ ನನ್ನ ಮಿನಿ ಬ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಾ ಇರೋವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವೀಡಿಯೋಗಳನ್ನು ಮಾಡಿದ್ರೂ ಅದು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.